ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ತಲೆಬಾಗಿ ತಲೆ ಇಟ್ಟು ರಾಜ್ಯದ ಜನತೆಗೆ ಸಂದೇಶ ಕೊಟ್ಟಂತ ಒಬ್ಬ ಮುಖ್ಯಮಂತ್ರಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾರು ವಿಧಾನಸೌಧದ ಮುಂಭಾಗದಲ್ಲಿ ಕೆಂಗಾರರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮೇಲ್ಗಡೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆದಿರ್ತಕ್ಕಂಥದ್ದು ನೋಡಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ದಿನದಿಂದ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಸಮಯವನ್ನು ತೆಗೆದುಕೊಂಡು ಏನು ತಗೊಂಡಿದ್ದಾರೆ, ಅಧಿಕಾರ ವಹಿಸ್ಕೊಂಡಿದ್ದಾರೆ. ಈ ಅಧಿಕಾರ ಪಡೆದ ನಂತರ ಸ್ವಂತಿಕೆ ಅನ್ನೋದು ಇಲ್ಲ ಅವರಿಗೆ. ವಿಧಾನಸೌಧದ ಮೆಟ್ಟಿಲ ಮೇಲೆ ತಲೆಬಾಗಿ ನಮಸ್ಕಾರ ಮಾಡಿದ್ದು ಅದು ಅವರ ಸ್ವಂತ, ಅವರಲ್ಲಿರ್ತಕ್ಕಂಥ ಗುಣ ಅಲ್ಲ. ಅದನ್ನು ಕಾಪಿ ಮಾಡಿದ್ದೇ ಇವ್ರ ಕೆಲಸ. ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ 2014ರಲ್ಲಿ ಪ್ರಧಾನಮಂತ್ರಿಗಳಾದಾಗ ಅವರು ಯಾವ ರೀತಿ ನಡ್ಕೊಂಡ್ರು ಅದನ್ನ ಇದರಲ್ಲೂ ಕಾಪಿ ಮಾಡಿದಂಥದ್ದು. ಬ್ರದರ್, ಅವಶ್ಯಕತೆ ಇಲ್ಲದೆ ಇದ್ದ ಮೇಲೆ ಈ ಯೋಜನೆ ಕೈ ಯಾಕೆ ಹಾಕೊಂಡವ್ರೆ? ಇವ್ರಿಗೆ ಅವಶ್ಯಕತೆ ಇಲ್ವಂತೆ, ಮತ್ತು ಯಾರಿಗೆ ಅವಶ್ಯಕತೆ ಇದು? ಡೆಲ್ಲಿಲಿ ಅವ್ರನ್ನ ಕರ್ಕೊಂಡೋಗಿ ಕೂರ್ಸೋರಲ್ಲ. ಈಗ ಅವರಿದನ್ನು ಮಾಡಂತ ಹೇಳಿ ಕಳಿಸಿದ್ರು. ಇಲ್ಲ, ನಾನು ಹೇಳಿದ್ದೀನೋ. ನಾನೀಗಾಗಲೇ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ, ಈ ಪ್ರಾಜೆಕ್ಟು ಬಂದಂಥದ್ದು ಯಾವ ರೀತಿ ಪ್ರಾರಂಭ ಆಗಿದೆ, ಅದು ಅಂತಿಮ ಎಲ್ಲಿತ್ತು, ಈಗ ಅದು ಮತ್ಯಾತಕ್ಕೆ ಪ್ರಾರಂಭ ಆಯ್ತಿದ್ದು, ಇದು 106 ಬಾರಿ ಜನತೆ ಮುಂದೆ ಹೇಳಿದ್ದೀನಿ. ಪಾಪ ಇವತ್ತು ಹೇಳ್ಕೊಂಡಿದ್ದಾರೆ, ದೇವೇಗೌಡರ ಹೆಸರನ್ನು ತೆಗೆದಿದ್ದಾರೆ, ಇದೇನೋ ಅಣ್ಣಾಜಿ ಅಂತ ಪದ ಬಳಸವ್ರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನು ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಇವತ್ತು ಇಷ್ಟು ತರಾತುರಿಲೇನು ಹೊರಟಿದ್ದೀರಿ ಇದನ್ನು ಮಾಡಬೇಕು ಅಂತ ಹೇಳಿ. ಯಾರಪ್ಪ ನಿಮಗೆ ತಲೆಗೆ ತುಂಬಿದವರು ಇದು ಮಾಡಬೇಕು ಅಂತ ಹೇಳಿ? ಈಗ ನೀವೇನು ಮುಖ್ಯಮಂತ್ರಿ ಆದಮೇಲೆ ಮಾಡಿಲ್ಲ, ಇದನ್ನ ನೀವು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಇದಾಗಲೇ ಶುರು ಮಾಡ್ಕೊಂಡ್ಬಿಟ್ರಿ ಬಂದಿದ್ದೀರಿ. ಈಗ ಹೊಸದಾಗಿ ನಿಮ್ಮ ಸರ್ಕಾರ ಬಂದು ಇದು ಮಾಡಕೊಳ್ರಿ, ಅದನ್ನ ಹೊಟ್ಟೆ ಉರಿ ಪಟ್ಕೊಂಡು ರೈತರನ್ನ ಎತ್ಕಟ್ಟಿದ್ದೀವಿ, ಇದೆಲ್ಲ ಏನು ಹೇಳ್ತಾ ಇದ್ದೀರಿ? ಯಾವುದೇ ರೈತರನ್ನ ಎತ್ಕಟ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ. ರೈತರು ಸಂತೋಷವಾಗಿ ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳಿ, ಹಿಡ್ಕೊಂಡಿರೋರು ಯಾರು ನಿಮ್ಮನ್ನ? ಈ 20 ವರ್ಷದಲ್ಲಿ ನೀವು ಈಗಾಗಲೇ ಒಂದು ಬಾರಿ ಮಂತ್ರಿ ಆಗಿ ಅವತ್ತು ಕೈ ಹಾಕಲಿಲ್ಲ. ಅವತ್ತು ಕೆಲವು ಪ್ರೊಸೀಡಿಂಗ್ ಆಗಿದೆ. ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಪ್ರೊಸೀಡಿಂಗ್ ಮಾಡ್ಕೊಂಡವ್ರ ಅಧಿಕಾರಿಗಳು. ಕನಸಿನ ಕೂಸು ಅವೆಲ್ಲ ಇರಲಿ, ಆಮೇಲೆ ಆಗಲೂ ಕೈ ಹಾಕ್ದಂತಾರೆ ಏನಿದೆ, ಯಾಕೆ ನಡೆಸ್ಕೊಂಬಂದ್ರಿ ಇದನ್ನ? ನಂತರ ನಾನು 2018 ಮುಖ್ಯಮಂತ್ರಿ ಆದೆ, 14 ತಿಂಗಳಿದ್ದೆ. ನಾನು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನನ್ನದೇನಾದರೂ ಚಿಂತನೆ ಇಟ್ಟಿದ್ರೆ ನಾನು 14 ತಿಂಗಳಲ್ಲಿ ಮಾಡ್ತಿರ್ಲಿಲ್ವಾ? 14 ತಿಂಗಳು ನನ್ನ ಜೊತೆಲೇ ಇದ್ದಾರಲ್ಲಪ್ಪ ನೀರಾವರಿ ಮಂತ್ರಿಯಾಗಿ. ಯಾವತ್ತಾದರೂ ಈ ವಿಷಯ ಬಂದು ಚರ್ಚೆ ಮಾಡಿದ್ರ? ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಆ ಬೆನಗನಹಳ್ಳಿ ಡಿನೋಟಿಫಿಕೇಶನ್ಗೆ ಮಾತಾಡಿದ್ರಿ ಬಂದು ನನ್ನ ಹತ್ರ, ಜ್ಞಾಪಕ ಮಾಡ್ಕೊಳ್ಳಿ. ರೈತರ ಭೂಮಿದು ಡಿನೋಟಿಫಿಕೇಶನ್ ಬಗ್ಗೆ ನೀವು ಚರ್ಚೆ ಮಾಡಲೇ ಇಲ್ಲ ನನ್ನ ಹತ್ರ 18 ತಿಂಗಳಲ್ಲಿ. ಇಲ್ಲ, ಬಿಡದಿ ಪ್ರಾಜೆಕ್ಟ್ ಬಗ್ಗೆನೇ ಚರ್ಚೆ ಮಾಡಲಿಲ್ಲ. ನಿಮ್ಮ ಜಮೀನು ಕೊಟ್ಟಿದ್ದೀರಾ, ಇದೊಂದು ನೈಸಿಗೆ ಕೊಟ್ಟಿದ್ದೀರಾ. ಅಯ್ಯರಾಮನೆ ಆ ಲೈನ್ ಬಂದಿರೋ ಕೊಡಲೇಬೇಕಿತ್ತು. ಇವತ್ತು ಈಗ ನೀವು ಇಷ್ಟೊಂದು ಪ್ರೇರೇಪಣೆ ಯಾರು ಕೊಟ್ಟರು ನಿಮಗೆ ಈ ಪ್ರಾಜೆಕ್ಟ್ ಮಾಡೋದಕ್ಕೆ?